ಜನಪದರು ಏನು ಹೇಳಬೇಕು ಅದನ್ನು ನೇರವಾಗಿ ನಿಜವಾಗಿ ಇನ್ನೊಬ್ಬರ ಮನಸ್ಸಿಗೆ ಮುಟ್ಟುವಂಗೆ ಹೇಳುವವರು. ಅಲ್ಲಿ ಅವರು ಯಾವುದೇ ಭಾಷೆಯ ಮಡಿವಂತಿಕೆಯನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳುವುದಿಲ್ಲ. ಏನು ಹೇಳಬೇಕೋ ಅದನ್ನು ನೇರವಾಗಿ ಹೇಳು, ಸರಿಯಾಗಿ ಹೇಳು, ಇನ್ನೊಬ್ಬರ ಮನ ಮುಟ್ಟುವಂತೆ ಹೇಳು ಅಂತ. ಇಷ್ಟು ನಾನು ಪೀಠಿಗೆ ಹಾಕಿದ್ದು ಒಂದು ಸ್ವಲ್ಪ ಹಾರ್ಷ್ ಆಗಿರುವಂಥ, ನಮಗೆ ಇಷ್ಟವಾಗದಂಥ ಅಥವಾ ನಾವು ಶಿಷ್ಟರು ಅನ್ನುವಂಥವ್ರು ಒಪ್ಪಿಕೊಳ್ಳದೇ ಇರುವಂಥ ಒಂದು ಭಾಷೆಯನ್ನು ಇಲ್ಲಿ ಬಳಸಲಾಗಿದೆ. ಆದರೆ ಅದು ನಮಗದು ಕೇಳುವಾಗ ಅದೇನು ಅಸಹ್ಯ ಅನಿಸಲಿಲ್ಲ, ಭಾಳ ಸರಳವಾಗಿದೆ. ನೋಡಿ ಆ ಒಗಟು, ಹೆಕ್ಕ ತಿಂಬು ಬೋಳಿ ಮಗನಿಗೆ ಚಕ್ರ ಮುಂಡಾಸ ಅಂತೇಳಿ. ಈ ಬೋಳಿ ಮಗ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ವಿಧವೆ ಆದವಳಿಗೆ ಹುಟ್ಟಿದ ಮಗ ಅನ್ನುವ ಅರ್ಥದಲ್ಲಿ ಪದವನ್ನು ಬಳಸ್ತಾರೆ. ನನ್ನ ಶಿಷ್ಯ ಒಬ್ಬ ಹೇಳ್ತಿದ್ದ ಅಂಕೋಲದಲ್ಲಿ ನಾನು ಪಾಠ ಮಾಡುವ, ಸರ್ ಅಲ್ಲಿ ಹೆಚ್ಚು ಈ ಪದ ಬಳಸ್ತಿದ್ದೆ. ಸರ್ ಬೋಳಿ ಮಗ ಅಂದರೆ ನಿಮ್ಗೆ ಗುರ್ತಿಲ್ವೇನ್ರಿ? ಬಾ ಅದಿಕ್ ಉಳಿ ಅದಿಕ್ ಮಗನೇ ಬೋಳಿ ಮಗನೇ ಗುಣಸಂಧಿ ಅಂತ ಆತ ಆಗಾಗ ನನ್ನನ್ನು ಹೇಳಿ ನನಗೇನೋ ಮಜಾ ನೀಡ್ತಿದ್ದ. ಇಲ್ಲಿ ಬೋಳಿ ಮಗ ಅಂತ ಹೇಳಿದ್ರೆ ವಿದ್ಯಾ ಮಗ, ಆದರೆ ಇಲ್ಲಿ ಹೆಕ್ಕ ತಿಂಬ ಬೋಳಿ ಮಗನಿಗೆ ಚಕ್ರ ಮುಂಡಾಸ. ನೋಡಿ, ಇವನು ಬೋಳಿ ಮಗ, ಆದರೆ ಅವನಿಗೆ ಚಕ್ರ ಮುಂಡಾಸ ಇದೆ. ಇದು ಕೋಳಿಯ ಹುಂಜವನ್ನು ಕುರಿತಾಗಿರುವಂಥ ಒಗಟು. ಹೆಕ್ಕ ತಿಂಬೋಳಿ ಮಗ ಅಂತ ಹೇಳಿದ್ರೆ ಹೆಕ್ಕ ತಿನ್ನುವಂಥ ಗುಣವನ್ನು ಹೊಂದಿರುವಂಥ ಕೋಳಿ. ಆ ಕೋಳಿಗೆ ಎಂಥ ಮುಂಡಾಸ ಇದೆ, ಮೇಲ್ಗಡೆ ಇರುವಂಥ ಆ ಕೋಳಿಯ ಹುಂಜದ ತಲೆ ಮೇಲಿನ ತುರಾಯಿ ಇದೆಯಲ್ಲ, ಅದನ್ನು ಮುಂಡಾಸ ಅಂತ ಕರೆದು ಜನಪದ. ಹಾಗಾಗಿ ಚಕ್ರ ಮುಂಡಾಸ, ಅದೊಂದು ಚಕ್ರಾಕಾರದಲ್ಲಿದೆ, ಅದು ಸರಿಯಾಗಿದೆ, ನೋಡ್ಲಿಕ್ಕೆ ಚೆಂದಿದೆ. ಆ ಬಣ್ಣವೂ ಹಾಗೆ, ಅದು ಕೆಂಪು ಬಣ್ಣ. ಅದನ್ನು ನೋಡ್ತಾ ಇದ್ದರೆ ಆ ಕೋಳಿ ನಡೀತಾ ಇರುವಾಗ ಅದು ಕೋಳಿಯ ಪಡೆಯಲ್ಲಿ ಅದು ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡ್ತಾ ಇರುವಾಗ ಅದು, ಅಥವಾ ಹ್ಯಾಟೆಯನ್ನು ಕಂಡಾಗ ಅದು ತನ್ನ ಪ್ರಣಯವನ್ನು ತೋರ್ಪಡಿಸುವಾಗ, ಈ ಎಲ್ಲ ಚಹರೆಗಳನ್ನು ನಾವು ಅಧ್ಯಯನ ಮಾಡಿದ್ರೆ ಭಾಳಷ್ಟು ವಿವರಗಳು ಸಿಗ್ತವೆ. BGL ಸ್ವಾಮಿಯವರು, ತೇಜಸ್ವಿಯವರು ಇಂಥ ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಡಾಕ್ಟರ್ ಕೃಷ್ಣಾನಂದ ಕಾಮತರು ಪ್ರಾಣಿ ಪರಿಸರ ಅನ್ನೋ ಪುಸ್ತಕದಲ್ಲಿ ಇದನ್ನೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ತೋರಿಸಿದ್ದಾರೆ. ಹಾಗೆ ಈ ಕೋಳಿ ಏನೇನೆಲ್ಲ ಹೆಕ್ಕ ತಿಂತದೆ, ಅದು ಹುಂಜ ಆಗಿರ್ಬೋದು, ಹೆಂಟೆ ಆಗಿರ್ಬೋದು. ಅದಕ್ಕೆ ನಮ್ಮ ಜನಪದರು ಹೇಳ್ತಾರೆ, ಹೆಕ್ಕ ತಿಂಬ ಬೋಳಿ ಮಗನಿಗೆ ಅದು ಚಕ್ರ ಮುಂಡಾಸ. ಅಂದರೆ ಹೆಕ್ಕ ತಿನ್ನುವಂಥ ಈ ಕೋಳಿಗೆ, ಬೋಳಿ ಮಗ ನಾವು ಕೆಲವೊಮ್ಮೆ ಪ್ರೀತಿಯಿಂದಲೇ ಕರಿತೀವಿ, ಅದು ಬೈಗಳ ಅಲ್ಲ. ಚಕ್ರ ಮುಂಡಾಸ, ತಲೆ ಮಾತ್ರ ಒಳ್ಳೆ ತುರಾಯಿ ಇದೆ, ಚಕ್ರದಂಥ ಮುಂಡಾಸ ಇದೆ ಅಂತ ಅದನ್ನು ಒಗಟಿನಲ್ಲಿ ಕಟ್ಟಿಕೊಡ್ತಾರೆ. ಹೇಳಬೇಕಾದದ್ದನ್ನು ನೇರವಾಗಿ ಮನಕ್ಕೆ ಮುಟ್ಟುವಾಗೆ, ಸ್ವಲ್ಪ ಖುಷಿಯಾಗುವಂಗೆ ಹೇಳ್ತಾ ಇದೆ. ಕೆಲವರು ಸೀದಾ ಸಾಂಬಾರು ತಿನ್ನಲಿಕ್ಕೆ ಇಷ್ಟಪಡೋದು, ಅದು ಸ್ವಲ್ಪ ಕಟುವಾಗಿರಬೇಕು, ಸ್ವಲ್ಪ ತೀಕ್ಷ್ಣವಾಗಿರಬೇಕು, ಸ್ವಲ್ಪ ಖಾರವಾಗಿರಬೇಕು, ಹುಳಿನೂ ಇರಬೇಕು. ಹೀಗಿದ್ದರೆ ಅವರು ಇಷ್ಟಪಟ್ಟು ತಿಂತಾರೆ. ಕೆಲವು ಖಾರದ ಅಡುಗೆಯನ್ನು ಮಾಡಿದಾಗ, ಕೋಳಿಯನ್ನು ಅಥವಾ ಮಟನನ್ನು ಏನೋ ಮಾಡಿದಾಗ ಅವ್ರಿಗೆ ಹೆಚ್ಚು ಖಾರ ಇದ್ದರೆ ಚೆಂದ. ಅವ್ರು ಖಾರವನ್ನು ಎಂಜಾಯ್ ಮಾಡ್ತಾ ಆಗಾಗ ನೀರು ಕುಡಿತಾನೆ ಬಾಯಿ ಉರಿಯನ್ನು ತಡೀಲಿಕ್ಕಾಗಿ ಮತ್ತದನ್ನು ತಿಂತ ಭಾಳ ಚಲೋ ಆಗಿದೆ ಅಂತ ಹೇಳ್ತಾರೆ. ಹಾಗೆ ಹೆಕ್ಕ ತಿಂಬ ಬೋಳಿ ಮಗನಿಗೆ ಚಕ್ರಮುಂಡಾಸ ಅಂತ ಹೇಳಿದ್ರೆ, ಹೀಗೆ ಕೇಳೋರು ಒಂಚೂರು ಎಚ್ಚರ ಆಗಲಿ, ಕೇಳಲಿ, ಖುಷಿ ಪಡಲಿ ಅನ್ನುವಂಥ ಒಂದು ಆಶಯ ಈ ಒಗಟಿನ ಹಿಂದಿದೆ. ಇಂಥ ಒಂದು ಒಗಟನ್ನು ಕಟ್ಟಿದ ಜನಪದರಿಗೆ ವಂದಿಸೋಣ. ಆಲೋಚನೆ.com ವತಿಯಿಂದ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ. ನಮಸ್ಕಾರ.